ಮರವು ನೆರಳುಳ್ಳ ಮಗಳೇ ತಾಯಿ ಮನೆಯೂ ಸ್ಥಿರವಲ್ಲ. ಓಕೆ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ಮಾತ್ರ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಕೂಡ ಚೇಂಜ್ ಆಗಿದೆ. ಮಾನ್ಸೂನ್ ಸ್ಟಾರ್ಟ್ ಆಗಿದೆ, ಇನ್ನೇನು ಶೀತ ಜ್ವರ ಎಲ್ಲ ಕಾಮನ್. ಇದರ ಮಧ್ಯದಲ್ಲಿ ತಮ್ಮನ ಮದುವೆ ಗ್ರ್ಯಾಂಡಾಗಿ ನಡೀತು. ಅದು ಹೇಗೆ ನಡೀತು ಅಂತ ನಾನು ನಿಮಗೆ ವೀಡಿಯೋಸ್ ತೋರಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆ ಮೆಹಂದಿ ಶಾಸ್ತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಆಚರಣೆಗಳು, ನಮ್ಮ ಶಾಸ್ತ್ರಗಳು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಸಂಪ್ರದಾಯದ ಪ್ರಕಾರ ತಗೊಂಡು ಚೆನ್ನಾಗಿ ಬರೆದು ಮದುಮಗನಿಗೆ ಕೂರಲಿಕ್ಕೆ ಒಂದು ಮಾಡಿ ಚೆನ್ನಾಗಿ ಮಾಡಿದ ಕಾರ್ಯಕ್ಕೆ ಕೊಡಿ ಹಾಕ್ತಾರೆ. ಗಣಪತಿ ಕೊಡಿ ಹಾಕ್ತಾರೆ. ಯಾವುದೇ ಶುಭ ಕಾರ್ಯ ನಡಿಬೇಕಾದ್ರೆ ಗಣಪತಿಯನ್ನು ಪೂಜೆ ಮಾಡೋದು ಕಡ್ಡಾಯ ಮತ್ತು ಸಂಪ್ರದಾಯ. ಹಾಗಾಗಿ ನಾವು ಮದುವೆ ಸ್ಟಾರ್ಟಿಂಗಲ್ಲೇ ಗಣಪತಿಗೆ ಪೂಜೆ ಮಾಡ್ತಾ ಇದ್ದೀವಿ. ಇವನು ನನ್ನ ತಮ್ಮ, ಮದುಮಗ, ಹೆಸರು ದೀಪಕ್. ಆಲ್ಮೋಸ್ಟ್ ಎಲ್ಲರೂ ಹಳದಿ ಶಾಸ್ತ್ರ ಅಥವಾ ಅರಿಶಿಣ ಶಾಸ್ತ್ರ ಅಂತ ಹೇಳ್ತೇವೆ, ಆದರೆ ನಾವು ಹಾಲುಜ್ಜೋ ಶಾಸ್ತ್ರ ಅಂತ ಹೇಳ್ತೇವೆ. ಇದಕ್ಕೆ ನಾವು ತಮ್ಮನನ್ನು ಕೂರಿಸ್ತಾ ಇದ್ದೀವಿ. ನಾವು ಶಾಸ್ತ್ರಕ್ಕೆ ತೆಂಗಿನ ಹಾಲು ಅಂದರೆ ತೆಂಗಿನಕಾಯಿಯನ್ನು ತುರಿದು ಅದನ್ನು ಮಿಕ್ಸಿಯಲ್ಲಿ ಕಡ್ದು ಅದರ ಹಾಲು ತೆಗೆದಿಡ್ತೇವೆ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಅರಿಶಿಣ ಮತ್ತು ಕುಂಕುಮವನ್ನು ಇಟ್ಕೊಳ್ತೀವಿ. ಶುಭ ಕಾರ್ಯ ಒಳ್ಳೆಯದಾಗಿ ಆಗಲಿ ಅಂತ ಹೇಳಿ ದೀಪವನ್ನು ಬೆಳಗಿಸಿ ತಾಯಿ ತಮ್ಮನ ಕೈಯಲ್ಲಿ ದೀಪವನ್ನು ಕೊಡ್ತಾರೆ. ನಂತರ ಹಾಲುಜ್ಜೋ ಶಾಸ್ತ್ರ ಪ್ರಾರಂಭ ಆಗುತ್ತೆ. ಮದುಮಗನ ತಂದೆ ಮತ್ತು ತಾಯಿ ಮೊದಲಿಗೆ ಅವನಿಗೆ ಶುಭ ಹಾರೈಸಿ ಹಾಲುಜ್ಜೋ ಶಾಸ್ತ್ರವನ್ನು ಮಾಡ್ತಾರೆ. ಈ ತೆಂಗಿನ ಹಾಲು ಮತ್ತು ಅರಿಶಿಣವನ್ನು ಉಜ್ಜೋದ್ರಿಂದಾಗಿ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಮೂಢನಂಬಿಕೆ ಅಂತ ಹೇಳ್ಬೋದು, ಆದರೆ ಇದರಿಂದ ತುಂಬ ಸ್ಕಿನ್ನಿಗೆ ಬೆನಿಫಿಟ್ ಇದೆ. ಸ್ಕಿನ್ ಬೆವರು ಕಜ್ಜಿ ಅಥವಾ ತುರಿಕೆ ಅಂಥದ್ದೇನಾದರೂ ಇದ್ದರೆ ಮದುಮಗನಿಗೆ ಅರಿಶಿಣ ಹಚ್ಚೋದ್ರಿಂದಾಗಿ ಎಲ್ಲ ಕ್ಲಿಯರ್ ಆಗಲಿ, ಮದುವೆ ದಿನ ಸ್ಕಿನ್ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಉಜ್ತಾರೆ. ಅದೇ ರೀತಿ ತೆಂಗಿನ ಹಾಲನ್ನು ಉಜ್ಜೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ. ಇದೇ ಕಾರಣದಿಂದಾಗಿ ಅರಿಶಿಣ ಮತ್ತು ತೆಂಗಿನ ಹಾಲನ್ನು ಮೈಗೆ ಉಜ್ತಾರೆ. ಆ್ಯಕ್ಚುಲಿ ಇಲ್ಲಿ ಹುಡುಗನ ಕಡೆ ಆಗಿರೋದ್ರಿಂದಾಗಿ ಎಲ್ಲರೂ ನಗ್ನಗ್ತಾ ಹಾಲು ಉಜ್ತಾ ಇದ್ದಾರೆ. ಆದರೆ ಹುಡುಗಿಯನ್ನು ಕೊಡೋದು, ಹುಡುಗಿಯನ್ನು ತರೋದು ಆ ಥರ ಇದ್ದರೆ ಹುಡುಗಿಗೆ ಮೈಗೆ ಅರಿಶಿಣ ಶಾಸ್ತ್ರ ಮಾಡುವಾಗ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡೆ ಎಲ್ಲರೂ, ಊರಿನವರಾಗಿರಲಿ, ತಂದೆ ತಾಯಿ ಆಗಿರಲಿ, ರಿಲೇಷನ್ಸ್ ಆಗಲಿ, ಯಾರೇ ಆಗಿದ್ದರೂ ಸಹ ಕಣ್ಣೀರು ಹಾಕಿ ತುಂಬ ಬೇಜಾರದಲ್ಲಿ ಮೈಗೆ ಶಾಸ್ತ್ರ ಮಾಡಿಸ್ತಾರೆ. ಯಾಕೆ ಅಂತ ಹೇಳಿದರೆ ಹೆಣ್ಣು ಮಕ್ಕಳನ್ನು ಕಳಿಸೋದು ಅಂತ ಹೇಳಿದರೆ ಎಲ್ಲರಿಗೂ ಅಷ್ಟೇ ದುಃಖ ಇರುತ್ತೆ. ಬೇರೆಯವರು ಯಾರು ಊರಿನವರಾದರೂ ಕೂಡ ನಮ್ಮ ಮನೆ ಮಗಳನ್ನು ನಾವು ಗಂಡನ ಮನೆಗೆ ಕಳಿಸ್ತೀವಿ ಅನ್ನೋ ಥರ ಫೀಲಲ್ಲಿ ಶಾಸ್ತ್ರ ಮಾಡ್ತಾರೆ. ಆದರೆ ಇಲ್ಲಿ ನಾವು ತಮ್ಮನ ಶಾಸ್ತ್ರ ಮಾಡ್ತಿರೋದ್ರಿಂದ ಎಲ್ಲರೂ ಖುಷಿ ಖುಷಿಯಾಗಿ ಹಾಲುಜ್ಜೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ತಂದೆ ತಾಯಿ ಹಾಲುಜ್ಜೋ ಶಾಸ್ತ್ರ ಮಾಡಿದ ನಂತರ ನೆಕ್ಸ್ಟ್ ಪ್ರಿಫರೆನ್ಸ್ ಇರೋದು ಸೋದರ ಮಾವ ಮತ್ತು ಸೋದರತ್ತೆಗೆ. ಇವರಿಬ್ಬರು ನನ್ನ ಸೋದರ ಮಾವ ಮತ್ತು ಸೋದರತ್ತೆ. ಇವರು ಹಾಲುಜ್ಜೆ ಆದ ನಂತರ ಮತ್ತು ಯಾರು ಬೇಕಾದರೂ ಹಾಲುಜ್ಬೋದು. ಇದು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಲಾಸ್ಟಿಗೆ ನೋಡಿ ಏನೇನೋ ಮಾಡಲಿಕ್ಕಿದೆ. ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಅವನಿಗೆ ಕೋಲ್ಡ್ ನೀರು ಹಾಕಬೇಕು,
ಟೊಮೆಟೊ ಹಾಕಬೇಕು, ಮೊಟ್ಟೆ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅವನಿಗೇನು ಗೊತ್ತಿಲ್ಲ. ಅದೆಲ್ಲ ಒಂಥರ ಕ್ರೇಜ್ ಅನಿಸುತ್ತೆ ಮತ್ತು ಖುಷಿ. ಅದು ಟೊಮೆಟೊ ಎಲ್ಲ ಹಾಕೋದ್ರಿಂದ ಸ್ಕಿನ್ ತುಂಬ ಗ್ಲೋ ಆಗುತ್ತೆ. ಆಮೇಲೆ ಎಲ್ಲ ಶಾಸ್ತ್ರ ಎಲ್ಲ ಮುಗ್ದ ಮೇಲೆ ಸ್ನಾನ ಮಾಡುವಾಗ ಬಾಳೆಹಣ್ಣಲ್ಲಿ ಮುಖ ಮತ್ತು ಬಾಡಿನೆಲ್ಲ ಉಜ್ಕೋಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಮದುಮಗ ಮಾತ್ರ ಅಲ್ಲ, ನಾವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದರಿಂದ ತುಂಬ ಸ್ಕಿನ್ನಿಗೆ ಒಳ್ಳೆಯದಾಗುತ್ತೆ. ನನಗೆ ತಮ್ಮನಿಗೆ ಹಾಲು ಉಜ್ಜುವಾಗ ಒಂದು ತುಂಬ ಖುಷಿ ಆಗ್ತಿತ್ತು. ಯಾಕಂತೇಳಿದ್ರೆ ನನಗೂ ಅವನಿಗೂ 5 ಇಯರ್ಸ್ ಡಿಫ್ರೆನ್ಸ್ ಇದೆ. ಅವನು ಚಿಕ್ಕ ಮಗು, ಅಮ್ಮ ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬಂದಿದ್ದು ಇವಾಗಲೂ ನನಗೆ ನೆನಪಿದೆ. ಇಷ್ಟು ಬೇಗ ದಿನಗಳು ವರ್ಷಗಳು ಹೇಗೆ ಕಳೀತು ಅಂತ ಮನಸ್ಸಲ್ಲೇ ನೆನೆಸ್ಕೊಂಡು ಅವನಿಗೆ ಹಾಲು ಉಜ್ತಾ ಇದ್ದೆ. ಕೊಡಗಿನಲ್ಲಿ ಎಲ್ಲ ಆಲ್ಮೋಸ್ಟ್ ಇದೇ ರೀತಿ ಶಾಸ್ತ್ರಗಳನ್ನು ಮಾಡೋದು. ಇವರು ನಮ್ಮ ಅಜ್ಜಿ, ಪಪ್ಪಂದು ಅಮ್ಮ. ಇವರಿಗೆ ತಮ್ಮ ಅಂದರೆ ಆಯಿತು ಪ್ರಾಣ, ಅಷ್ಟು ಇಷ್ಟ. ತಮ್ಮನಿಗೆ ಮದುವೆ ಫಿಕ್ಸ್ ಆದಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮದುವೆ ಯಾವಾಗ, ಇದು ಯಾವ ತಿಂಗಳು, ಇನ್ನೆಷ್ಟು ದಿನ ಇದೆ ಮದುವೆಗೆ, ಈ ರೀತಿ ಕೇಳ್ತಾನೇ ಇರ್ತಾರೆ. ನನಗೆ ಹೇಳಿ ಹೇಳಿ ಸಾಕಾಗೋಗ್ತಿತ್ತು. ಯಾರಾದರೂ ಹೊಸೊಬ್ಬರು ಸಿಕ್ಕಿದರೆ ಅವ್ರ ಹತ್ರನೂ ಕೇಳೋದು. ಯಾಕಂತೇಳಿದರೆ ಅಜ್ಜಿಗೆ ಕಿವಿ ಕೇಳಿಸಲ್ಲ, ಆಮೇಲೆ ಸ್ವಲ್ಪ ಬೇಗ ಮರ್ತೋಗ್ತಾರೆ ನಾವು ಹೇಳಿದ್ದೆಲ್ಲ. ಹಾಗಾಗಿ ಯಾರೇ ಸಿಕ್ಕಿದ್ರೂ ಬರೀ ಮದುವೆ ವಿಷಯನೇ ಮಾತಾಡೋದು. ಅಜ್ಜಿಗೆ ಮೊಮ್ಮಗ ಅಂದರೆ ತುಂಬ ಪ್ರೀತಿ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಜ್ಜಿಗಳಿಗೂ ಅಷ್ಟೇ, ಮೊಮ್ಮಗ ಅಂತ ಹೇಳಿದ್ರೆ ಜೀವನೇ ಕೊಡ್ತಾರೆ, ಅಷ್ಟು ಪ್ರೀತಿ. ಇವರು ಅತ್ತೆ ಅರಿಶಿಣ ಉಜ್ಜಿದೆಲ್ಲ ಸಾಕಾಗ್ತಾ ಇಲ್ಲ, ಹುಡುಗನ ಮೈಗೆ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ಅರಿಶಿಣವನ್ನು ಮಿಕ್ಸ್ ಮಾಡಿ ತಗೊಬಂದು ಫುಲ್ ಬಾಡಿಗೆ ಹಚ್ತಾ ಇದ್ದಾರೆ. ಗೈಸ್, ಮೇ ಲಾಸ್ಟ್ ವೀಕಲ್ಲಿ ಅಂತೂ ಮಳೆ ನೋಡಿ ನಮಗೆಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು. ಜೋರು ಮಳೆ ಇದ್ದರೆ ಏನು ಮಾಡೋದು, ಹೇಗೆ ಶಾಸ್ತ್ರ ಮಾಡೋದು ಅಂತ. ದೇವರ ದಯದಿಂದ ಮಳೆ ಕಡಿಮೆಯಾಗಿ ಬಿಸಿಲು ಬರ್ತಾಯಿತ್ತು. ಹಾಗಾಗಿ ನಾವು ನಿಶ್ಚಿಂತೆಯಿಂದ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ವಿ. ಮದುವೆ ಹಿಂದಿನ ದಿನ, ಚಪ್ಪರದ ಹಿಂದಿನ ದಿನ ನಾವು ಶೆಡ್ಡೆಲ್ಲ ಹಾಕಿದ್ವಿ. ಆದರೆ ಅವತ್ತಿನ ರಾತ್ರಿ ಜೋರಾಗಿ ಮಳೆ ಬಂದು ಅದು ಚಪ್ಪರ ಬಿದ್ದೋಗ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಸತಾಗಿ ಮತ್ತೆ ವಾಪಸ್ ಬೇರೆ ಶಾಮಿಯಾನೆಲ್ಲ ಹಾಕಿ ರೆಡಿ ಮಾಡಿಸಿದ್ವಿ. ರಕ್ಷಿತ ಹಾಕಿ ಬಿಡಿ ಹಾಗೆ. ತದಾಸ್ತು. ಸ್ವಲ್ಪ ಅರಿಶಿಣ ಜಾಸ್ತಿ ಹಾಕ್ಬೇಕಿತ್ತು, ಕಡಿಮೆ ಅರಿಶಿಣ ಕಮ್ಮಿ. ಹೊರಗಡೆ ಎಲ್ಲರೂ ಒಂದು ಶಾಸ್ತ್ರ ಮಾಡ್ತಾಯಿದ್ದಾರೆ. ಮಿಲಿ ಮನೆ ಒಳಗಡೆ ಹಸೆ ಬರೆಯೋದು ಅಂತ ಹೇಳ್ತಾರೆ ಶಾಸ್ತ್ರ, ಅದನ್ನು ಮಾಡ್ತಾಯಿದ್ದಾರೆ. ಅದೇನು ಹಸೆ ಬರೆಯೋದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ನಾನು ಫುಲ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಒಂದು 100-120 ಜನ ಇತ್ತು. ಎಲ್ಲರೂ ಅರಿಶಿಣ ಶಾಸ್ತ್ರ ಅಂದರೆ ಹಾಲುಜ್ಜೋ ಶಾಸ್ತ್ರ ಮುಗಿಸಿದ್ರು. ಆದರೆ ತಮ್ಮನ ಫ್ರೆಂಡ್ ಚಂದನ್ ಮತ್ತು ನಾವು ಎಲ್ಲರೂ ಸೇರಿಕೊಂಡು ಇವನಿಗೆ ಏನೇನು ಮಾಡ್ಬೋದು, ಏನೇನು ಗಲಾಟೆ ಮಾಡ್ಬೋದು, ಏನೇನು ಕಿಟ್ಲೆ ಮಾಡ್ಬೋದು ಎಲ್ಲದಕ್ಕೂ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಇವನು ಏನು ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ದಾನೆ. ಸಾಕು. ನಿಧಾನವಾಗಿ ಪಾಪ ಆಯ್ತಾ. ಸಾಕು ಸಾಕು. ಸಾಕು ಬಾವ, ಚಳಿ ಆಗ್ತದೆ ನನಗೆ. ದೇವರು ಒಳ್ಳೇದು ಮಾಡ್ಲಪ್ಪ. 100 ವರ್ಷ ಆಯ್ತು. 100 ವರ್ಷನೇ ನಾವು ಹೇಳೋದು 100 ವರ್ಷ. ಆಮೇಲೆ ದೇವರು ಪಾಪ ಅನ್ನಿಸ್ತು. ಅದಕ್ಕೆ ನಾವು ಬರೀ 1 ಲೀಟ್ರ್ ಕೋಲ್ಡ್ ಹಾಲು ಮಾತ್ರ ಹಾಕಿದ್ವಿ, ಬೇರೆ ಏನೂ ತಂಟೆ ಮಾಡಲಿಲ್ಲ ಅವನಿಗೆ. ಇದು ಅತ್ತೆ ಮಗ, ಇವನು ತಮ್ಮನಿಗೆ ಭಾವ ಆಗಬೇಕು. ಸೊ ಹಾಗಾಗಿ ಅವನ ಹತ್ರ ಕಾಲುಂಗುರ ಹಾಕಿಸಿ ಅವನ ಕುತ್ತಿಗೆಗೆ ಹಾಲು ಮಣಿ ಅಂತ ಕಟ್ತೇವೆ. ಈ ಶಾಸ್ತ್ರ ಆದ ನಂತರ ಅವನನ್ನು ಸಭೆಯಲ್ಲಿರೋ ಎಲ್ಲರಿಗೂ ಕೇಳಿಕೊಂಡು ನಂತರ ಸ್ನಾನಕ್ಕೆ ಕಳಿಸ್ತೇವೆ. ಸರ್ವರಪ್ಪಣೆ.
ತಮ್ಮ ಸ್ನಾನ ಮಾಡಿ ಬರೋಷ್ಟರೊಳಗೆ ಚಿಕ್ಕದಾಗಿ ಒಂದು ಬ್ರೇಕ್ ಇತ್ತು. ಆ ಬ್ರೇಕಲ್ಲಿ ಒಂದು ಸಣ್ಣದಾಗಿ ಒಂದು ಪಾರ್ಟಿ. ಬೇಜಾರ ಬನ್ನಿ ಅಲ್ಲಿ ಸೈಡ್ ನಿಂತ್ಕೊಳ್ಳಿ ಒಂದು ಲೋಕಿಯಲ್ಲಿ ಲೋಕಿ ಅಲ್ಲಿ ಹುಡುಗ ಫುಲ್ ಜೋಶ್ ಒಬ್ರು ಸಿಕ್ಕಿರುದ ಸಾಕು 12 ಆಯ್ತು. ಆಯ್ತು 12 ಆಯ್ತು. ಈ ಮಗುನ ಬೇಕಾದ್ರೆ ಆಗಲಿಲ್ಲ ಅಂದ್ರೆ ಮದುಮಗನ ಸ್ನಾನ ಆದ ನಂತರ ಅವ್ರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಹಸೆಯಲ್ಲಿ ಕೂರಿಸ್ತೀವಿ. ಹಸೆ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ 2 ರೀತಿ ಆರತಿ ಮಾಡ್ತೀವಿ. ಒಂದು ದೀಪದ ಆರತಿ, ಇನ್ನೊಂದು ಕಪ್ಪು ಆರತಿ. ಅವನಿಗೆ ಯಾವುದೇ ರೀತಿ ದೃಷ್ಟಿಗಳಾಗಬಾರ್ದು ಅಂತ ಹೇಳಿಬಿಟ್ಟು ಆರತಿ ತೆಗಿತೀವಿ ನಾವು. ಆನಂತರ 12 ಜನ ಹಾಲುಗಂಬಕ್ಕೆ ನಾವು ಸುತ್ತು ಬಂದು ಹಾಲುಗಂಬ ಏರಿಸೋದು ಅಂತ ಒಂದು ಶಾಸ್ತ್ರ ಇದೆ. ಇಲ್ಲಿ ನಾವು ಆರತಿ ಮತ್ತು 12 ಗುಂಬಗಳು ಅದರಲ್ಲಿ ನವಧಾನ್ಯಗಳನ್ನು ಹಾಕಿ ನವಧಾನ್ಯಗಳಿಗೆ ಪೂಜೆ ಮಾಡಿ ಆನಂತರ ಹಾಲುಗಂಬೆ ಏರಿಸ್ತೀವಿ. ಸಂಸ್ಥರ ಹತ್ರ ಕೇಳಿ ಮದುಮಗನಿಗೆ ಕೂರ್ಲಿಕ್ಕೆ ಹಸೆದಪ್ಪ ಹಾಕ್ತಿದ್ದೇವೆ. ನಾನಾಗಲೇ ಹೇಳಿದ್ನಲ್ಲ ಹಸೆ ಅಂತ ಇದೆ. ಇದು ಒಂದು ರೀತಿ ಈ ರೀತಿ ನೋಡಿ ಡ್ರಾ ಮಾಡಿದ್ದಾರೆ. ಅದರಲ್ಲಿ ಮದುಮಗನ ಹೆಸರು ಮತ್ತು ಮದುಮಗಳ ಹೆಸರನ್ನು ಬರೆದು ಅಲ್ಲಿ ಚಾಪೆಯನ್ನು ಹಾಕ್ತಾರೆ. ಮದುಮಗನ ಮದುವೆ ಕಳೆಯೋ ತನಕನೂ ಅವನು ಅದರಲ್ಲೇ ಕೂತ್ಕೋಬೇಕು, ಅದರಲ್ಲೇ ಮಲ್ಕೋಬೇಕು. ಊಟ ತಿಂಡಿ ಎಲ್ಲ ಅಲ್ಲಿ ಕೂತ್ಕೊಂಡೇ ಮಾಡ್ಕೋಬೇಕು. ನಿದ್ರೆ ಮಾಡುವಾಗಲೂ ಕೂಡ ಅಲ್ಲೇ ನಿದ್ದೆ ಮಾಡಬೇಕು, ಬೇರೆ ಕಡೆ ಹೋಗೋ ಥರ ಇಲ್ಲ. ಇದಕ್ಕೆ ಹಸೆ ಅಂತ ಹೇಳ್ತೀವಿ. ಅಮ್ಮ, ಇವರು ನಮ್ಮಮ್ಮ, ಇವರು ಮದುಮಗನಿಗೆ ಮತ್ತು ಹುಡುಗನಿಗೆ ಕುಡಿಲಿಕ್ಕೆ ಹಾಲು ಕೊಡ್ತಾರೆ. ಇದು ಕೂಡ ಒಂದು ಶಾಸ್ತ್ರನೇ. ಮೊದಲಿಗೆ ನಾವು ಡೈರೆಕ್ಟಾಗಿ ಕೈಗೆ ಮೆಹಂದಿ ಹಾಕಲ್ಲ, ವೀಳ್ಯದೆಲೆ ಇಟ್ಬಿಟ್ಟು ಮೊದಲು ಸೋದರ ಮಾವ ಅತ್ತೆ ಮೆಹಂದಿ ಹಾಕ್ತಾರೆ. ಆನಂತರ ಅತ್ತಿಗೆ ಮತ್ತು ಅಕ್ಕ ಭಾವ ಮತ್ತು ನಂತರ ಊರಿನವ್ರು ಯಾರು ಬೇಕಾದರೂ ಮೆಹಂದಿ ಹಾಕ್ಬೋದು. ನಾವು ಹುಡುಗನ ಕೈಗೆ ರಾತ್ರಿ ಮೆಹಂದಿ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕಿಂತ ಮೊದಲು ವೀಳ್ಯದೆಲೆಗೆ ಎಲ್ಲರೂ ಮೆಹಂದಿ ಹಾಕೋ ಶಾಸ್ತ್ರವನ್ನು ಮಾಡ್ತಾಯಿದ್ದೀವಿ. ತಮ್ಮನ ಫ್ರೆಂಡ್ಸು, ರಿಲೇಷನ್ಸು, ಆಮೇಲೆ ನಮ್ಮ ಮನೆಯವರು, ಕುಟುಂಬದವರು ಎಲ್ಲರೂ ಕೂಡ ಒಳಗಡೆ ಎಲ್ಲರೂ ಮೆಹಂದಿ ಹಾಕ್ತಾ ಇದ್ದಾರೆ. ಉಳಿದವರು ಮೆಹಂದಿ ಶಾಸ್ತ್ರ ಮಾಡಿದವರೆಲ್ಲರೂ ಊಟ ಅರೇಂಜ್ ಆಗಿತ್ತು, ರೆಡಿ ಇತ್ತು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಆದಮೇಲೆ ಮಾಮೂಲಿ ಇದ್ದಿದೆ ನಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್. ಇದು ಒಂದು ಕೊಡವ ಸಾಂಗ್. ಇದು ತುಂಬಾ ಚೆನ್ನಾಗಿದೆ ಸಾಂಗು. ನಾವೆಲ್ಲರೂ ಇದಕ್ಕೆ ಡ್ಯಾನ್ಸ್ ಮಾಡಿದ್ವಿ.
ತುಂಬ ತುಂಬ ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟು. ನಾನು, ಪಪ್ಪ, ಅಮ್ಮ, ತಂಗಿ, ತಮ್ಮ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ವಿ. ಅಮ್ಮನಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವು ಸೇಮ್ ಸ್ಟೆಪ್ ಹಾಕಿದ್ವಿ. ಯಾಕಂದರೆ ಅಮ್ಮಗೆ ಪ್ರಾಬ್ಲಮ್ ಕೊಡೋದು ಬೇಡ ಅಂತ ಫೋರ್ಸ್ ಮಾಡಿ ಅಮ್ಮನ ಕರ್ಕೊಂಡು ಬಂದಿದ್ದೆ. ಅಮ್ಮ ಬರಲ್ಲ ಅಂತ ನಾಚ್ಕೋತಾಯಿದ್ರು. ಹೇಗೋ ಮಾಡಿ ಎಳ್ಕೊಂಡು ಬಂದು ಡ್ಯಾನ್ಸ್ಗೆ ಕರ್ಕೊಂಡು ಬಂದ್ವಿ. ಅಮ್ಮ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದು ಗೊತ್ತಲ್ಲ, ನಾನು ಹೇಳೋದೇ ಬೇಡ, ವೆರಿ ವೆರಿ ಫೇಮಸ್ ಕೊಡುವ ವಾಲಗ ಇದು. ಮದುವೆ ಫಂಕ್ಷನ್ ಅಂದರೆ ವಾಲಗ ಇಲ್ಲಾಂದರೆ ಇನ್ಕಂಪ್ಲೀಟ್. ಡ್ಯಾನ್ಸ್ ಎಲ್ಲ ಮುಗೀತು. ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ, ಫ್ರೆಂಡ್ಸು, ಪಪ್ಪನ ಫ್ರೆಂಡ್ಸು, ಅಪ್ಪ, ಅಮ್ಮ, ನಾನು, ತಂಗಿ, ತಮ್ಮ ಎಲ್ಲರೂ ಕೂತ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಈಗ ರಾತ್ರಿ 7 ಗಂಟೆ ಆಗಿತ್ತು. ಮೆಹಂದಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಇಲ್ಲಿ ಒಬ್ಬರು ನಮ್ಮ ದೊಡ್ಡಮ್ಮ ಇದ್ದಾರೆ. ಅವರು ಜಾನಪದ ಹಾಡು ಹಾಡ್ತಾರೆ. ಅದು ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ನೋಡಿ. ಈ ಜಾನಪದ ಹಾಡು ಆ್ಯಕ್ಚುಲಿ ಹೆಣ್ಣು ಮಗುವಿಗೆ ಮೆಹಂದಿ ಹಾಕುವಾಗ ಅಥವಾ ಹೆಣ್ಣು ಮಗುವಿಗೋಸ್ಕರನೇ ಮಾಡಿರುವಂಥ ಹಾಡು. ಹೆಣ್ಣು ಮಗುವನ್ನು ಕೊಟ್ಟು ಕಳಿಸುವಾಗ ಅಥವಾ ಮದುವೆ ಮಾಡಿ ಕಳಿಸುವಾಗ ಅವಳಿಗೆ ತಾಯಿಯ ಮನೆ ಸ್ಥಿರವಲ್ಲ, ನಿನಗೆ ಗಂಡನ ಮನೆಯೇ ಸ್ಥಿರ ಅಂತ ಹಾಡಿ ಅವಳಿಗೆ ಅರ್ಥ ಮಾಡಿಸುವಂಥ ಒಂದು ಜಾನಪದ ಗೀತೆ. ನಮ್ಮ ಮೆಹಂದಿ ಶಾಸ್ತ್ರ ಅಥವಾ ಆರೋಗ್ಯ ಶಾಸ್ತ್ರ ಈ ರೀತಿಯಾಗಿತ್ತು. ನಮ್ಮ ಶಾಸ್ತ್ರ ಸಂಪ್ರದಾಯಗಳು ನಿಮಗೆ ಡಿಫ್ರೆಂಟ್ ಅನಿಸಿದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಆಲ್. ಮದುವೆ ವಿಡಿಯೋ ನೆಕ್ಸ್ಟ್ ಡೇ ಹಾಕ್ತೇನೆ.